ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದಿನ ವಿಡಿಯೋದಲ್ಲಿ ನಾನು ರೂಪನಾತ್ಮಕ ಮೌಲ್ಯಮಾಪನ ಪರೀಕ್ಷೆ ಅಥವಾ ಇದನ್ನೇ ನಾವು ಮೊದಲ ಸಾಧನಾ ಪರೀಕ್ಷೆ ಅಂತ ಕರಿತೀವಿ. ಇದು ಬಂದ್ಬಿಟ್ಟು 10ನೇ ತರಗತಿಯ ಸಮಾಜ ವಿಜ್ಞಾನ ವಿಷಯದಲ್ಲಿ 20 ಅಂಕಗಳ ಒಂದು ಸಾಧನಾ ಪರೀಕ್ಷೆನ ನಿಮ್ಮ ಜುಲೈ ಕೊನೆಗೆ ನಿಮ್ಮ ಶಾಲೆಯಲ್ಲಿ ನಡೀತದೆ. ಅದಕ್ಕಾಗಿರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್, ಓಕೆನಾ. ಸೊ ಇದು ಮೋಸ್ಟ್ ಎಕ್ಸ್ಪೆಕ್ಟೆಡೇ ಕ್ವಶನ್ಸ್ ಇದ್ದಾವೆ. ಸೊ ಖಂಡಿತವಾಗಿ ನಿಮ್ಗೆ ಏನಾಗ್ತಾವಪ್ಪ ಅಂದರೆ ಯೂಸ್ ಆಗೇ ಆಗ್ತಾವೆ. ಸೊ ಇದೇ ತನ್ನಾಗಿ ಎಲ್ಲ ವಿಷಯಗಳಲ್ಲಿ ನಿಮಗೆ 1 ರಿಂದ 2 ಸೆಟ್ ಕ್ವಶನ್ ಪೇಪರ್ಸ್ಗಳನ್ನು ಪ್ರೊವೈಡ್ ಮಾಡ್ತೀವಿ. ಇಷ್ಟು ಪ್ರಶ್ನೆ ಉತ್ತರಗಳನ್ನು ನೀವು ಚೆನ್ನಾಗಿ ಓದಿದ್ದೇ ಆದರೆ ಸೊ ಖಂಡಿತವಾಗಿ ನಿಮ್ಮ ಪರೀಕ್ಷೆಯಲ್ಲಿ ಈ ಪ್ರಶ್ನೆಗಳು ಕ್ರ್ಯಾಕ್ ಆಗೇ ಆಗ್ತವೆ, ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತವೆ. ಇದೇ ಥರದ ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ದಲ್ಲಿದ್ದಾವೆ. ಪ್ರತಿ ಪಾಠದ ಪ್ರಶ್ನೋತ್ತರಗಳಿದ್ದಾವೆ. ಇನ್ನೂ ಓದದೇ ಇದ್ದರೆ ಚಿಂತೆ ಇಲ್ಲ, ಸಮಾಜ ವಿಜ್ಞಾನ ಪ್ರಶ್ನೋತ್ತರ ಅಂತಲೇ ಒಂದು ಪ್ಲೇಲಿಸ್ಟ್ ಲಿಂಕ್ ಇದೆ, ಅಲ್ಲಿ ಹೋದರೆ ಸಾಕು, ಖಂಡಿತವಾಗಿ ನೀವೇನು ಮಾಡ್ಬೋದು, ಒಳ್ಳೆಯ ಅಂಕಗಳನ್ನು ಗಳಿಸ್ಬೋದು. ಪ್ರಶ್ನೆ 1, ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲನ್ನು ಈ ಕೆಳಗಿನ ಯಾವ ನಗರವನ್ನು ಕರೀತಾರೆ? ಎ ಕಾನ್ಸ್ಟಾಂಟಿನೋಪಲ್ ನಗರ, ಬಿ ಇಟಲಿ, ಸಿ ಪೋರ್ಚುಗಲ್, ಡಿ ಇಂಗ್ಲೆಂಡ್. ಸೊ ಯುರೋಪಿನ ವ್ಯಾಪಾರದ ಹೆಬ್ಬಾಗಿಲು ಅಂತ ಯಾವುದಕ್ಕೆ ಕರೀತಾರೆ ಅಂದರೆ ಅದು ಕಾನ್ಸ್ಟಾಂಟಿನೋಪಲ್ ನಗರಕ್ಕೆ ಕರೀತಾರೆ. ಕಾನ್ಸ್ಟಾಂಟಿನೋಪಲ್ ನಗರ ಇಸ್ ದ ರೈಟ್ ಆನ್ಸರ್. ಪ್ರಶ್ನೆ 2, ಪ್ಲಾಸಿ ಕದನ ನಡೆದ ವರ್ಷ ಅಂತ ಕೇಳಿದ್ದಾರೆ. ಇಟ್ ಮೀನ್ಸ್ ಯಾವ ವರ್ಷದಲ್ಲಿ ಪ್ಲಾಸಿ ಕದನ ನಡೀತು? 1856, 1997, 1757, 1957. ಸೊ ಪ್ಲಾಸಿ ಕದನ ಬಂದಿರತಕ್ಕಂಥ ವರ್ಷ ನೋಡಿದರೆ ಆಪ್ಷನ್ ಸಿ 1757 ಅಂತಕ್ಕಂಥ ಆಯ್ಕೆ ಸರಿಯಾದ ಉತ್ತರ. ಪ್ರಶ್ನೆ 3ಕ್ಕೆ ಬರೋಣ. ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವರು ಯಾರು? ಇದು ಪ್ರಸಿದ್ಧವಾಗಿರ್ತಕ್ಕಂಥ ಒಂದು ಹೇಳಿಕೆ ಬರ್ತದೆ. ಸಮಾಜಶಾಸ್ತ್ರ ವಿಭಾಗದಿಂದ ಈ ಪ್ರಶ್ನೆ ಇತ್ತು. ಸೊ ಮಾನವ ಕುಲ ತಾನೊಂದೇ ಒಲಂ ಅಂತ ಹೇಳಿದವರು ಆದಿಕವಿ ಪಂಪ ಅಂತ ಹೇಳ್ತಾರೆ. ಸೊ ಆದಿಕವಿ ಪಂಪ ಇಸ್ ದ ಎಕ್ಸಾಕ್ಟ್ಲಿ ರೈಟ್ ಆನ್ಸರ್. ಸೊ ಪಂಪ ಹೇಳಿದ ವಾಕ್ಯನೇ ಎಸ್. ಇನ್ನು ಇಂಡಿಯಾ ಎಂಬ ಹೆಸರು ಈ ನದಿಯಿಂದ ಬಂದಿದೆ ಅಂತ ಕೇಳಿದ್ದಾರೆ. ಅದು ಕಾವೇರಿ ನದಿ ಇದೆ, ಸಿಂಧು ನದಿ, ಗಂಗಾ ನದಿ, ಸರಸ್ವತಿ ನದಿ ಅಂತ ಕೇಳಿದರು. ಸೊ ಇಂಡಿಯಾ ಅಂತಕ್ಕಂಥ ಹೆಸರಿನ ಮೂಲ ಎಲ್ಲದಪ್ಪ ಅಂದ್ರೆ ಅದು ಆಪ್ಷನ್ ಬಿ ಸಿಂಧು ನದಿ ಅದ. ಸೊ ಸಿಂಧುದಿಂದನೇ ಅದು ಏನಪ್ಪ ಅಂದ್ರೆ ಇಂಡಿಯಾ ಅಂತಕ್ಕಂಥ ಹೆಸರು ಬಂದಿದೆ ಅಂತ ಹೇಳಿದ್ದಾರೆ. ಇನ್ನು ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಗಳನ್ನು ಬರೀಬೇಕು. ಒಟ್ಟು 4 ಪ್ರಶ್ನೆಗಳು, ಪ್ರತಿ ಸರಿಯಾದ ಉತ್ತರಕ್ಕೆ 1 ಅಂಕ, 4 ಪ್ರಶ್ನೆ 4 ಅಂಕ. ಪ್ರಶ್ನೆ ಇತ್ತು, ಭಾರತ ಹಾಗೂ ಯುರೋಪ್ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಸೊ ಭಾರತ ಮತ್ತು ಯುರೋಪ್ನ ನಡುವೆ ಹೊಸ ಜಲಮಾರ್ಗವನ್ನು ಕಂಡುಹಿಡಿದವರು ಯಾರು? ಪೋರ್ಚುಗೀಸರು. ಸೊ ಅಲ್ಲಿ ಮತ್ತೆ ನಾವಿಕ ಹೆಸರು ಕೇಳಿದ್ರು ಕೂಡ ನಿಮಗೆ ಗೊತ್ತಿರಲಿ, ವಾಸ್ಕೋಡಿ ಗಾಮ ಅನ್ನೋದನ್ನು ಕೂಡ ನೀವು ಬರೀಬಹುದು. ಮುಂದಿನ ವೆರಿ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಬಹಳ ಸರಿ ಕೇಳ್ತಾರೆ. ಸೊ ಚೆನ್ನಾಗಿ ಬಾಯಟ್ ಹಾಕಿ. ಸಾಮಾಜಿಕ ಸ್ತರ ವಿನ್ಯಾಸ ಅಂದರೆ ಏನು? ಇಲ್ಲಿ ಜನರನ್ನು ಆದಾಯ, ಶಿಕ್ಷಣ, ಜಾತಿ, ಲಿಂಗ, ಉದ್ಯೋಗ ಮುಂತಾದವುಗಳ ಆಧಾರದ ಮೇಲೆ ಮೇಲು ಕೀಳು ಅಂತ ವಿಂಗಡಣೆಯನ್ನು ಮಾಡ್ತೀವಲ್ಲ, ಇದಕ್ಕೆ ಏನಂತ ಕರೀತಾರೆ? ಸಾಮಾಜಿಕ ಸ್ತರವಿನ್ಯಾಸ ಅಂತಲೇ ಹೇಳೋದು. ಪ್ರಶ್ನೆ 7ಕ್ಕೆ ಬರೋಣ. ಭಾರತ ಭೂಮಿಯ ಯಾವ ಗೋಳಾರ್ಧದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ನಮ್ಮ ದೇಶ ಭೂಮಿಯ ಯಾವ ಗೋಳಾರ್ಧಕ್ಕೆ ಸಂಬಂಧಪಟ್ಟಿದೆ? ಅದು ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿದೆ ಅಂತ ಹೇಳ್ತಾರೆ. ಸೊ ಭಾರತ ಉತ್ತರ ಗೋಳಾರ್ಧದ ಪೂರ್ವ ಭಾಗದಲ್ಲಿರ್ತಕ್ಕಂಥದ್ದು. ಮುಂದಿನ ಪ್ರಶ್ನೆ, ಇಂದಿರಾ ಪಾಯಿಂಟ್ ಯಾವ ದ್ವೀಪದಲ್ಲಿದೆ ಅಂತ ಕೇಳಿದ್ದಾರೆ. ಸೊ ಇಂದಿರಾ ಪಾಯಿಂಟ್ ಇರ್ತಕ್ಕಂಥ ದ್ವೀಪ ಕೇಳಿದರು, ಅದು ಬಂದ್ಬಿಟ್ಟು ನಿಕೋಬಾರ್ ದ್ವೀಪ ಅಂತಕ್ಕಂಥದ್ದು. ಸೊ ಇಂದಿರಾ ಪಾಯಿಂಟ್ ಇರ್ತಕ್ಕಂಥದ್ದು ನಿಕೋಬಾರ್ ದ್ವೀಪ ಇಸ್ ದ ರೈಟ್ ಆನ್ಸರ್. ಇನ್ನು ಮುಂದೆ ಬರ್ತೀನಿ. ಮುಂದಿನ ಪ್ರಶ್ನೆ ಇತ್ತು ಫ್ರೆಂಡ್ಸ್, ಈ ಕೆಳಗಿನ ಪ್ರಶ್ನೆಗಳಿಗೆ 2-3 ವಾಕ್ಯದ ಉತ್ತರಗಳನ್ನು ಬರೀಬೇಕು. ಕೇವಲ 3 ಪ್ರಶ್ನೆ ಅಂತ ಅವ್ರು ಕೊಟ್ಟಿದ್ದಾರೆ. ಸೊ 3ಕ್ಕೆ ನೀವೇನು ಮಾಡಬೇಕು? ಉತ್ತರಗಳನ್ನು ಕೊಡಬೇಕು. ವೆರಿ ಮೋಸ್ಟ್ ಪಾಪ್ಯುಲರ್ ಕ್ವಶನ್, ಭಾರತಕ್ಕೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾದ ಅಂಶಗಳನ್ನು ತಿಳಿಸಿ. ಇದು ಕೂಡ ಬಹಳ ಎಕ್ಸ್ಪೆಕ್ಟೆಡ್ ಆಗಿರ್ತಕ್ಕಂಥ ಪ್ರಶ್ನೆ. ಇಲ್ಲಿ ಟರ್ಕರು ಕಾನ್ಸ್ಟಾಂಟಿನೋಪಲ್ ನಗರವನ್ನು ವಶಪಡಿಸಿಕೊಳ್ತಾರೆ. ಅವರು ವ್ಯಾಪಾರದ ಮೇಲೆ ತೀವ್ರತರದ ತೆರಿಗೆಗಳನ್ನು ವಿಧಿಸ್ತಾರೆ. ಇದರಿಂದ ವರ್ತಕರಿಗೆ ವ್ಯಾಪಾರದಲ್ಲಿ ಲಾಭದಾಯಕ ಆಗಲಿಲ್ಲ. ಯುರೋಪಿನ ರಾಜರು ನಾವಿಕರಿಗೆ ನೀಡಿರ್ತಕ್ಕಂಥ ಪ್ರೋತ್ಸಾಹ, ವೈಜ್ಞಾನಿಕ ಆವಿಷ್ಕಾರಗಳಾದ ದಿಕ್ಸೂಚಿ, ಆಸ್ಟ್ರೋಲೋಬ್ ಆಗಿರ್ಬೋದು, ಸಿಡಿಮದ್ದು ಮುಂತಾದವುಗಳು ಏನು ಮಾಡ್ತಾರಪ್ಪ ಅಂದರೆ ಕಂಡುಹಿಡಿತಾರೆ. ಇದೇ ಅಂಶ ಏನಾಗಿದೆಪ್ಪ ಅಂದ್ರೆ ಹೊಸ ಜಲಮಾರ್ಗ ಕಂಡುಹಿಡಿಯಲು ಕಾರಣವಾಗಿರ್ತಕ್ಕಂಥ ಅಂಶ ಅನ್ನೋದು 4 ಪಾಯಿಂಟನ್ನು ಬಾಯಟ್ ಮಾಡಿರಿ. ಇದು ಬರ್ದಿತ್ತಂದ್ರೆ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ ಪ್ಲಾಸಿ ಕದನ. ನೀವು ಪ್ಲಾಸಿ ಕದನ ಮತ್ತು ಬಕ್ಸಾರ್ ಕದನ ಎರಡನ್ನೂ ಕೂಡ ಬಾಯಟ್ ಹಾಕಲೇಬೇಕು. ಸೊ ಬಕ್ಸಾರ್ ಬರದೇ ಇತ್ತಂದರೆ ಪ್ಲಾಸಿ ಬರ್ತದೆ, ಪ್ಲಾಸಿ ಬರದೇ ಇತ್ತಂದರೆ ಬಕ್ಸಾರ್. ಎರಡರಲ್ಲಿ ಒಂದಂತರೂ ಕೂಡ ನಿಮ್ಮ ಎಕ್ಸಾಮ್ಗೆ ಕೇಳತಕ್ಕಂಥ ಪ್ರಶ್ನೆ. ಇಲ್ಲಿ
ಪ್ಲಾಸ್ಟಿಕ್ ಕದನಕ್ಕೆ ಕಾರಣಗಳನ್ನು ಕೇಳಿದ್ದಾರೆ. ಇಲ್ಲಿ ಬರೀಬೇಕು ದಸ್ತಕಗಳ ದುರುಪಯೋಗ ಮಾಡಿದ್ದು, ಅನುಮತಿ ಇಲ್ಲದೆ ಕೋಟೆಯನ್ನು ದುರಸ್ತಿ ಮಾಡಿದ್ದು ಮತ್ತು ಕಪ್ಪು ಕೋಣೆ ದುರಂತವನ್ನು ಮಾಡಿದ್ದು. ಇವೆಲ್ಲ ಏನಪ್ಪ ಅಂತಂದರೆ ಪ್ಲಾಸ್ಟಿಕ್ ಕದನ ನಡೀಲಿಕ್ಕೆ ಮುಖ್ಯವಾಗಿರ್ತಕ್ಕಂಥ ಕಾರಣವಾದ ಅಂಶಗಳು. ಮುಂದಿನ ಮೋಸ್ಟ್ ಇಂಪಾರ್ಟೆಂಟ್ ಪ್ರಶ್ನೆ, ಭಾರತಕ್ಕೆ ವ್ಯಾಪಾರಕ್ಕಾಗಿ ಬಂದ ಯುರೋಪಿಯನರನ್ನು ಪಟ್ಟಿ ಮಾಡಿ. ಸೊ ಭಾರತಕ್ಕೆ ಹಲವು ಯುರೋಪಿಯನರು ಬಂದರು. ಅದರಲ್ಲಿ ಮುಖ್ಯವಾಗಿ ಬಂದವರು ಪೋರ್ಚುಗೀಸರು, ಡಚ್ಚರು, ಇಂಗ್ಲೀಷರು ಮತ್ತು ಫ್ರೆಂಚರು. ಇವ್ರು 4 ಯಾರಪ್ಪ ಅಂದರೆ ಯುರೋಪಿಯನ್ನರೇ. ಇದು ಬರೆದಿತ್ತಂದರೆ ಇನ್ನೊಂದು ಆಯ್ಕೆ ಪ್ರಶ್ನೆ ಕೊಟ್ಟಿದ್ದರು, ಭಾರತದ ಪ್ರಾಕೃತಿಕ ವಿಭಾಗಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 4 ವಿಭಾಗಗಳು ಬರ್ತವೆ. ಓಕೆ, ಅದರಲ್ಲಿ ಉತ್ತರದ ಪರ್ವತಗಳು, ಉತ್ತರದ ಮಹಾಮೈದಾನ, ಪರ್ಯಾಯದ ಪ್ರಸ್ಥಭೂಮಿ ಮತ್ತು ಕರಾವಳಿ ಮೈದಾನಗಳು. ಇವು 4 ಏನಪ್ಪ ಅಂತಂದರೆ ಭಾರತದ ಪ್ರಾಕೃತಿಕ ವಿಭಾಗಗಳ ಪಟ್ಟಿಯಲ್ಲಿ ಏನಾಗ್ತಾವಪ್ಪ ಅಂತಂದರೆ ಸೇರ್ತವೆ. ಮುಂದಿನ ಪ್ರಶ್ನೆ, ಪಶ್ಚಿಮ ಘಟ್ಟಗಳು ಮತ್ತು ಪೂರ್ವ ಘಟ್ಟಗಳಿಗೆ ಇರುವ ವ್ಯತ್ಯಾಸವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ ಪಶ್ಚಿಮ ಘಟ್ಟಗಳು ಅಂತ ಬಂದಾಗ ಇವು ಎತ್ತರವಾಗಿವೆ, ಇವು ನಿರಂತರವಾಗಿವೆ, ಇವು ಸಮುದ್ರಕ್ಕೆ ಹತ್ತಿರವಾಗಿವೆ ಅಂತಕ್ಕದ್ದನ್ನು ಬರೀಬೇಕು. ಆಮೇಲೆ ಇವುಗಳು ನದಿಗಳಿಂದ ಪ್ರತ್ಯೇಕಿಸಲ್ಪಟ್ಟಿಲ್ಲ ಅನ್ನೋದನ್ನು 4 ಪಾಯಿಂಟ್ಸ್ಗಳನ್ನು ಪಶ್ಚಿಮ ಘಟ್ಟಗಳಲ್ಲಿ ಬರಿತೀರಿ. ಬಟ್ ಪೂರ್ವ ಘಟ್ಟಗಳಲ್ಲಿ ಏನು ಬರೀಬೇಕು, ಇವು ಎತ್ತರವಾಗಿಲ್ಲ, ಇವು ನಿರಂತರವಾಗಿಲ್ಲ, ಇವು ಸಮುದ್ರದಿಂದ ದೂರದಲ್ಲಿದ್ದಾವೆ, ಇವು ನದಿಗಳಿಂದ ಅಲ್ಲಲ್ಲಿ ಪ್ರತ್ಯೇಕವಾಗಿಸಲ್ಪಟ್ಟಿದ್ದಾವೆ ಅಂತಕ್ಕಂಥ ಪಾಯಿಂಟ್ಸ್ಗಳನ್ನು ನೀವು ಹಾಕಬೇಕು. 3 ಅಂಕದ ಒಂದು ಪ್ರಶ್ನೆ ಕೇಳಿದರು, ಹಿಮಾಲಯ ಪರ್ವತಗಳಿಂದ ಆಗುವ ಪ್ರಯೋಜನಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಇಲ್ಲಿ 2 ಅಂಕಕ್ಕಾದರೂ ಬರ್ಬೋದು, 3 ಅಂಕಕ್ಕಾದರೂ ಬರ್ಬೋದು. ಇದು ಇಂಪಾರ್ಟೆಂಟ್ ಪ್ರಶ್ನೆ. 2 ಅಂಕ ಅಂದಾಗ ನೀವು ಏನು ಬರೀಬೇಕು, 4 ಪಾಯಿಂಟ್ಸ್ ಬರೀಬೇಕು. 3 ಅಂಕ ಅಂದಾಗ 6 ಪಾಯಿಂಟ್ಸ್ ಬರೀಬೇಕು. 4 ಅಂಕ ಅಂದಾಗ 8 ಪಾಯಿಂಟ್ಸ್ಗಳನ್ನು ನೀವೇನು ಮಾಡಬೇಕು, ಬರಿಬೇಕು. ಇಲ್ಲಿ ಹಿಮಾಲಯ ಪರ್ವತಗಳಿಂದ ಆಗ್ತಕ್ಕಂಥ ಪ್ರಯೋಜನ ಅಂತಂದರೆ ಇದು ಭಾರತಕ್ಕೆ ರಕ್ಷಣೆಯನ್ನು ಒದಗಿಸ್ತಕ್ಕಂಥ ಕಾರ್ಯ ಮಾಡದ, ಉತ್ತರ ಏಷ್ಯಾದಿಂದ ಬೀಸ್ತಕ್ಕಂಥ ಶೀತಗಾಳಿಯನ್ನು ತಡೀತದ, ನದಿಗಳ ಉಗಮ ಪ್ರದೇಶವಾಗಿದೆ, ಜಲ ವಿದ್ಯುತ್ ಶಕ್ತಿ ಉತ್ಪಾದನೆಗೆ ಅನುಕೂಲವಾಗಿದೆ, ವಿಶಾಲವಾದ ಮೈದಾನವನ್ನು ನಿರ್ಮಿಸಿದೆ, ವಿವಿಧ ಖನಿಜ ಸಂಪನ್ಮೂಲಗಳನ್ನು ಹೊಂದಿದೆ, ಪ್ರವಾಸೋದ್ಯಮ ಮತ್ತು ಧಾರ್ಮಿಕ ಕೇಂದ್ರಗಳಿಗೆ ಪ್ರಸಿದ್ಧವಾಗಿದೆ, ವೈವಿಧ್ಯಮಯ ಸಸ್ಯ ಮತ್ತು ಪ್ರಾಣಿ ಸಂಕುಲಗಳಿಗೆ ಆಶ್ರಯ ತಾಣವಾಗಿದೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನು ಮುಂದಿನ 1ನೇ ಪಾಠಲ್ಲಿ ಬರ್ತಕ್ಕಂಥ ಮೋಸ್ಟ್ ಎಕ್ಸ್ಪೆಕ್ಟೆಡ್ ಪ್ರಶ್ನೆ, ಮಾರ್ತಾಂಡವರ್ಮನ ಸಾಧನೆಗಳನ್ನು ಬರೀರಿ. ಇಲ್ಲಿ 1758ರವರೆಗೆ ವೈನಾಡ ಸಂಸ್ಥಾನವನ್ನು ಆಳಿದ್ದ. ಡಚ್ಚರಿಂದ ತನ್ನ ಸಂಸ್ಥಾನವನ್ನು ರಕ್ಷಿಸಿದ. ರಾಜಧಾನಿಯನ್ನು ತಿರುವಂತನಪುರಕ್ಕೆ ಸ್ಥಳಾಂತರವನ್ನು ಮಾಡಿದ. ಕರಿಮೆಣಸಿನ ವ್ಯಾಪಾರದಲ್ಲಿ ಹಿಡಿತ ಸಾಧಿಸುತ್ತಿದ್ದ ಡಚ್ಚರನ್ನು ತಡೆಗಟ್ಟಿದ. ಡಚ್ಚರು ತಿರುವಾಂಕೂರಿನ ಮೇಲೆ ಆಕ್ರಮಣ ಮಾಡಿದಾಗ ಈ ಡಚ್ ಕೂಟವನ್ನು ಸೋಲಿಸ್ತಾರೆ. ನೆಡುಮಂಗಡ ಮತ್ತು ಕೊಟ್ಟಾರ್ಕರ್ ವ್ಯಾಪಾರಿ ಕೇಂದ್ರಗಳನ್ನು ವಶಪಡಿಸಿಕೊಳ್ತಾರೆ. 1741ರಲ್ಲಿ ಈ ಡಚ್ಚರು ತಿರುವಾಂಕೂರಿನ ಮೇಲೆ ಯುದ್ಧವನ್ನು ಸಾರ್ತಾರೆ. ಮಾರ್ತಾಂಡವರ್ಮ ಡಚ್ಚರನ್ನು ಹಿಮ್ಮೆಟ್ಟಿಸ್ತಾನೆ. 1753ರ ಒಪ್ಪಂದದ ಪ್ರಕಾರ ಡಚ್ಚರು ಸಂಪೂರ್ಣ ಅಧಿಕಾರವನ್ನು ಒಪ್ಪಿಸಿ ಶರಣಾಗ್ತಾರೆ ಅಂತಕ್ಕಂಥ ಪಾಯಿಂಟ್ಸ್ ಬರೆದ್ರೆ ಸಾಕು. ಇನ್ನು ಭಾರತದ ನಕ್ಷೆ ತೆಗಿಬೇಕು. ಕೋಲ್ಕತ್ತಾ ಮತ್ತು ಹಿಮಾಲಯ ಪರ್ವತಗಳನ್ನು ಗುರುತಿಸಲಿಕ್ಕೆ ಕೇಳಿದ್ದಾರೆ. ಎಸ್, ಇದು ಬಂದುಬಿಟ್ಟು ಹಿಮಾಲಯ ಪರ್ವತದ ಶ್ರೇಣಿ, ಇದು ಬಂದುಬಿಟ್ಟು ಕೋಲ್ಕತ್ತಾ. ಇದು ಮಾಡೆಲ್ ಆಗಿರ್ತಕ್ಕಂಥ ಪೇಪರ್ ಇತ್ತು, ತುಂಬಾ ಇಂಪಾರ್ಟೆಂಟ್ ಇದೆ, ಪರೀಕ್ಷೆಗೆ ಪ್ರಶ್ನೆಗಳು ಬರ್ತವೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಬಾಯ್.